ಚೀನಿ ಆ್ಯಪ್ಗಳು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಯುವಕರನ್ನ ಟಾರ್ಗೆಟ್ ಮಾಡ್ತಾಯಿದ್ರು. ಫಸ್ಟ್ ಯುವಕರನ್ನ ಟಾರ್ಗೆಟ್ ಮಾಡಿ ಅವರಿಗೆ CEO MD ಎಲ್ಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಆಶ್ವಾಸನೆ ಕೊಡ್ತಾಯಿದ್ರು. ಅದಕ್ಕೆ ಅವರು ಅಲ್ಲಿ ಅವ್ರಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಇದು ಮಾಡ್ತಾಯಿದ್ರು. ಮತ್ತು ಕೊನೆಗೆ ಮೋಸ ಹೋಗಿರೋದು ಅಂತ ಗೊತ್ತಾಯ್ತು. ಯುವಕರಿಗೆ ಈ ರೀತಿ ಚೀನಿ ಆ್ಯಪ್ಗಳಿರ್ಬೋದು, ಬೇರೆ ಬೇರೆ ಆ್ಯಪ್ಗಳ ಬಗ್ಗೆ ಯಾವ ರೀತಿ ಎಚ್ಚರಿಕೆ ಮತ್ತು ಯಾವ ರೀತಿ ಬಳಸಬೇಕು ಅವರು? ಫಸ್ಟ್ ಆಫ್ ಆಲ್ ಇದನ್ನೆಲ್ಲ ಮ್ಯೂಲ್ ಅಕೌಂಟ್ಸ್ ಮಾಡ್ತಾರೆ. ನಿಮಗೆ ದೊಡ್ಡ ದೊಡ್ಡ ಹುದ್ದೆ ಹೆಸರುಗಳೆಲ್ಲ ಹೇಳಿಬಿಟ್ಟು ನಿಮಗೆ ಅವ್ರಿಗೆ ಬೇಕಾಗಿರೋದು ನಿಮ್ಮ ಅಕೌಂಟ್ ಕ್ರೆಡೆನ್ಷಿಯಲ್ಸು. ಅವರು ನಿಮ್ಮನ್ನು ಅಫೆನ್ಸ್ ಮಾಡ್ತಾರಂತ ಅವ್ರಿಗೆ ಗೊತ್ತಿರ್ತದೆ. ಅವರು ಸಿಕ್ಕಾಕೋಬಾರ್ದು ಅಂತೇಳಿ ನಿಮಗೆ ಆ ಥರ ಒಂದು ಹುದ್ದೆಗಳು ಕೊಟ್ಬಿಟ್ಟು ನಿಮ್ಮ ಅಕೌಂಟ್ ನಿಮ್ಮ ಹೆಸರಲ್ಲೇ ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡಿಕೊಂಡು ಇದು ಮಾಡ್ತಾರೆ. ಏನಾದರೂ ದುಡ್ಡು ಲಪ್ಟಾಯಿಸ್ಕೊಂಡು ಹೋದರೆ ನೆಕ್ಸ್ಟ್ ಕಂಪ್ನಿ ಹೆಸರಿಗೆ ನೀನೇ CEO ಇರ್ತೀಯಾ ಅಥವಾ ನೀವು ಯುವಕರೇ CEO ಆಗಿರ್ತೀರ, ನೀವೇ ಆನ್ಸರಬಲ್ ಆಗುತ್ತೆ. ಕೇಸ್ ರಿಜಿಸ್ಟರ್ ಆದಾಗ ಇಲ್ಲ ಅವ್ರು ಯಾರೋ ಮಾಡಿದರು, ನಮಗೆ ವಾಟ್ಸಪ್ಪಲ್ಲಿ ಪರಿಚಯ ಆದರು ಅಥವಾ ಟೆಲಿಗ್ರಾಮಲ್ಲಿ ಪರಿಚಯ ಆದರು ಅಂತಂತ ಹೇಳ್ತಾರೆ. ಅವ್ರಿಗೆ ಟ್ರೇಸಬಿಲಿಟಿ ಎಲ್ಲ ಹೊರಗಡೆ ದೇಶದಿಂದ, ಸ್ಪೆಸಿಫಿಕ್ಲಿ ಚೈನೀಸ್ ಅಂತಂತ ಹೇಳಿದ್ರೆ ನಮ್ಮ ಕಂಟ್ರಿ ವಿರುದ್ಧ ಅವರು ಎನ್ಮಿ ಕಂಟ್ರಿ ಇರೋದ್ರಿಂದ ನಮಗೆ ಸರಿಯಾದ ರೀತಿಯಲ್ಲಿ MLAT ಟ್ರೀಟ್ಮೆಂಟ್ ಅಗ್ರಿಮೆಂಟ್ ಏನೂ ಇರಲ್ಲ. ಸೊ ಅವ್ರನ್ನ ಅರೆಸ್ಟ್ ಮಾಡೋದಾಗಲಿ ಅಥವಾ ಅವ್ರನ್ನ ಲೀಗಲ್ ಇದನ್ನಲ್ಲಿ ತರೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಸೊ ಅದಕ್ಕೆ ಚೈನೀಸ್ ರಿಲೇಟ್ ನಿಮಗೆ ಗೊತ್ತಾಗಿಲ್ಲ ಅಂತಂತ ಹೇಳಿದ್ರೆ, ನಿಮ್ಗೆ ಯಾರೋ ಒಂದು ದೊಡ್ಡ ಹುದ್ದೆ ಕೊಡ್ತಾ ಇದ್ದಾರೆ ಅಂತ ಕಂಪ್ನಿ ಅಂತಂತೇಳಿ ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಬಿಟ್ಟು ಇದನ್ನು ಮಾಡಬೇಕು. ಸರ್, ಇನ್ನೊಂದು ನಮ್ಮ ಕರ್ನಾಟಕದೊಂದು KSP ಸೇಫ್ ಕನೆಕ್ಟ್ ಆ್ಯಪ್ ಇರುತ್ತೆ. ಸೊ ಇದು ಎಮರ್ಜೆನ್ಸೀಸ್ ಟೈಮಲ್ಲಿ ಇರ್ಬೋದು ಮತ್ತು ಬೇರೆ ಬೇರೆ ಟೈಮಲ್ಲಿ ಯಾವ ರೀತಿ ಜನ ಬಳಸ್ಬೋದು ಸರ್ ಇದು? ಅದು KSP ಆ್ಯಪಲ್ಲಿ ನಿಮಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದಕ್ಕೆ ಅವಕಾಶ ಇದೆ. ಸೊ ಫೈನಾನ್ಷಿಯಲ್ ಫ್ರಾಡ್ಸ್ ಇರ್ಬೋದು ಅಥವಾ ಲೇಡೀಸ್ ರಿಲೇಟೆಡ್ ಏನಾದರೂ ತೊಂದರೆ ಇದ್ದರೆ ಅದನ್ನು ಕೂಡ ನೀವು ರಿಪೋರ್ಟ್ ಮಾಡ್ಕೊಳ್ಬೋದು. ಅದೆಲ್ಲ ಬ್ಯಾಕ್ಗ್ರೌಂಡ್ 1930ಗೆ ಇಂಟಿಗ್ರೇಟ್ ಆಗಿರುತ್ತೆ. ಪ್ಲಸ್ ಕನ್ಸರ್ನ್ಡ್ ಪೊಲೀಸ್ ಸ್ಟೇಷನ್ ನಿಮ್ಮ ಜ್ಯೂರಿಸ್ಡಿಕ್ಷನ್ ಎಲ್ಲಿರುತ್ತೆ ಅದರದ್ದು ಮಾಹಿತಿ ಎಲ್ಲ ಹೋಗುತ್ತೆ. ಆ ಮಾಹಿತಿ ಯೂಸ್ ಮಾಡಿಕೊಂಡು ನಿಮಗೆ ನೀವು ಮಾಹಿತಿ ಕೊಟ್ಟರೆ ನಿಮ್ಮನ್ನು ಕಾಲ್ ಬ್ಯಾಕ್ ಬರುತ್ತೆ, ಒಂದು ಅಕ್ನಾಲಜ್ಮೆಂಟ್ ಬರ್ತದೆ. ಬೇಸ್ಡ್ ಆನ್ ದಟ್ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ಅದನ್ನು ಬಳಕೆ ಮಾಡ್ಬೋದು. ಸರ್, ಇನ್ನೊಂದು ಇತ್ತೀಚೆಗೆ ಬರ್ತಾ ಇರುವಂಥದ್ದು AI ವಾಯ್ಸನ್ನು ಮ್ಯೂಟ್ ಮಾಡಿ ಮತ್ತು ಅವ್ರ ಕುಟುಂಬಸ್ಥರಿಗೆ ಎಮರ್ಜೆನ್ಸಿ ಟೈಮಲ್ಲಿ ಇದ್ದೀನಿ, ಇಲ್ಲ ಹಾಸ್ಪಿಟ್ಲಲ್ಲಿ ಇದ್ದೀನಿ, ಆಕ್ಸಿಡೆಂಟ್ ಆಗಿದ್ದೀನಿ ಅಂತೇಳ್ಬಿಟ್ಟು AI ಮೂಲಕ ಏನೋ ಅದು ಕುಟುಂಬದವರೇ ಮಾತಾಡಿ ಕರೆ ಮಾಡಿ ವಂಚನೆ ಮಾಡಿರುವಂಥ ಕೇಸುಗಳಾಗಿರುತ್ತೆ. ಇದು ನಿಜವಾಗ್ಲೂ ಯಾವ ರೀತಿ ಆಗುತ್ತೆ ಅಂತ? ಬೇಸಿಕಲಿ ನೀವು ಮಾತಾಡ್ತಿರ್ಬೇಕಾದ್ರೆ ಅಥವಾ ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲಿ ನೀವೇನಾದರೂ ಯೂಸ್ ಮಾಡಿಬಿಟ್ಟು ನಿಮ್ಮ ವಾಯ್ಸು ಅಥವಾ ವೀಡಿಯೋ ಹಾಕಿದಾಗೆ, ಸೊ ನಿಮ್ಮನ್ನು ಪ್ರೊಫೈಲ್ ಮಾಡಿಬಿಟ್ಟು ಅದೇ ವಾಯ್ಸ್ ತೊಗೊಂಡ್ಬಿಟ್ಟು ಇದನ್ನು ನಿಮ್ಮ ಇಮಿಟೇಟ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಟೂಲ್ಸ್ಗಳಿದಾವೆ. ಆ ಟೂಲ್ಸ್ ಯೂಸ್ ಮಾಡ್ಕೊಂಡು ನೀವೇ ಮಾತಾಡಿದ ಥರನೇ ಮಾತಾಡೋದು ಅಥವಾ ನಿಮ್ಮದೇ ಥರ ವೀಡಿಯೋನೇ ಮಾಡೋದಕ್ಕೆ ಸಾಕಷ್ಟು ಟೂಲ್ಸ್ ಇದೆ. ಅದನ್ನು ಬಳಕೆ ಮಾಡ್ಕೊಂಡು ಈ ಸೈಬರ್ ಕ್ರಿಮಿನಲ್ಸ್ ಮಾಡ್ತಾರೆ. ಬಟ್ ಅಂಥ ಟೈಮ್ನ ನೀವು ಏನಾದ್ರು ಎಫೆಕ್ಟ್ ಆಯ್ತು ಅಂತಂತ ಹೇಳಿದರೆ ಅಥವಾ ದುಡ್ಡು ಕೊಡಿ ಅಂತಂತ ಕೇಳಿದಾಗೆ ನೀವು ಒಂದು ಎಚ್ಚೆತ್ಕೊಳ್ಬೇಕಂದ್ರೆ ಇವರು ಈ ವಿಡಿಯೋ ಅಥವಾ ಈ ವಾಯ್ಸ್ ಜೆನ್ಯೂನ್ ಅಂತಂತ ತಿಳ್ಕೊಳ್ಳೋದಕ್ಕೆ ಅವ್ರದ್ದು ರೆಗ್ಯುಲರ್ ಮೊಬೈಲ್ ನಂಬರ್ಸ್ ಇರ್ತದೆ. ಅವ್ರಿಗೆ ನೀವು ತಕ್ಷಣ ಕಾಲ್ ಮಾಡಿ ಚೆಕ್ ಮಾಡ್ಕೊಳ್ಳಿ, ಅವ್ರು ಎಲ್ಲಿದ್ದೀರ ಅಂತ ಗೊತ್ತಾಗತ್ತೆ. ಯೂಶ್ವಲಿ ನಾನು ಈ ಥರ ಒಂದು ಕೇಸ್ ಹ್ಯಾಂಡಲ್ ಮಾಡಿದ್ದೀನಿ. ನನ್ನದೇ ಫ್ರೆಂಡ್ದು ಮಗಳದು ಈ ಥರ ಡೆಲ್ಲಿ ಪೊಲೀಸವ್ರು ಅರೆಸ್ಟ್ ಮಾಡಿದ್ದಾರೆ ಅಂತಂತ ಅವ್ರಿಗೆ ಕಾಲ್ ಬರ್ತದೆ. ಆ ಕಾಲ್ ಬಂದಾಗೆ ಆಮೇಲೆ ನನಗೆ ಅವ್ರು ಇಮಿಡಿಯೇಟಾಗಿ ಕೇಳ್ತಾರೆ. ನಾನು ಅವ್ರಿಗೆ ಗೈಡ್ ಮಾಡ್ತೀನಿ, ಫಸ್ಟ್ ನಿಮ್ಮ ಡಾಟರ್ ಎಲ್ಲಿದ್ದಾರೆ ಕೇಳಿ, ಅವಳಿಗೆ ಫೋನ್ ಮಾಡಿ ತಿಳ್ಕೊಳ್ಳಿ. ಅವ್ರು ಫೋನ್ ಮಾಡಿ ಕೇಳಿದ್ರೆ ನಾನು ಅಲ್ಲಿಲ್ಲ, ನಾನು ಬೇರೆ ಕಡೆ ಇದ್ದೀನಿ ಅಂತ ಹೇಳಿದಾಗ ಅವಾಗ ಎಚ್ಚೆತ್ಕೊಂಡ್ರು, ಗೊತ್ತಾಯಿತು. ಸೊ ಎಲ್ಲರೂ ನಮ್ಮ ಥರ ಪೊಲೀಸ್ ಫ್ರೆಂಡ್ಸ್ ಇರಲ್ಲ. ಬಟ್ ನಿಮ್ಮನ್ನು ನೀವೇ ಸೇವ್ ಮಾಡ್ಕೊಳ್ಬೇಕಂದ್ರೆ ಟಿಪ್ಸ್ ಏನಂದರೆ, ಫಸ್ಟು ಆ ವಾಯ್ಸ್ ಜೆನ್ಯೂನ್ ಇದೆಯಾ ನಾಟ್ ಅಂತಂತಂದರೆ ಅವ್ರಿಗೆ ಫೋನ್ ಮಾಡಿ, ಅವ್ರ ನಂಬರ್ ಇದ್ದರೆ ಫೋನ್ ಮಾಡಿ. ಇಲ್ಲ ಅವ್ರಿಗೆ ಗೊತ್ತಿಲ್ಲ, ಅವ್ರ ಫೋನ್ ಇರಲಿಲ್ಲ ಅಂತಂದರೆ ಅವ್ರ ಅಕ್ಕಪಕ್ಕ ಯಾರು ಇರ್ತಾರೆ ಅವ್ರಿಗೆ ಕೇಳಿ ಇಂಥವ್ರು ಇದ್ದಾರಾ ಅಂತ, ಇಂಥ ಪ್ರಾಬ್ಲಮ್ ಇದೆಯಾ ಅಂತ ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕೆ ಒಂದು ಎಫರ್ಟ್ಸ್ ಮಾಡಿ. ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ.